ಹಾಯ್ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಹತ್ರ ಇರುವಂಥ ಎಲ್ಲ ಪಪ್ಪಿಗಳು ಸೇಲ್ ಆಗಿದೆ ಅಂತ ಹೇಳಿದೆ. ಇಲ್ಲ, ಬಟ್ ಒಂದು ಪಪ್ಪಿ ಅವೈಲಬಲ್ ಇದೆ, ಅಂದರೆ ಸೇಲ್ಗೆ ಇಲ್ಲ. ಒಂದು ಪಪ್ಪಿ ನಮ್ಮ ಹತ್ರ ಇದೆ, ಅದು ಬುಕ್ಕಿಂಗ್ ಆಗಿದೆ. ನನ್ನ ಫ್ರೆಂಡಿಗೆ ಬುಕ್ಕಿಂಗ್ ಆಗಿದೆ, ಬೇಕು ಅಂತ ಹೇಳಿದ್ದಾರೆ. ಬಟ್ ಒಂದು ಸ್ವಲ್ಪ ದಿನ ಇಟ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ದಿನ ಇಟ್ಕೊಳ್ಳೋಣ ಅಂತ ಹೇಳಿ ಇಲ್ಲೇ ಇದೆ ನಮ್ಮ ಹತ್ರನೇ. ಬನ್ನಿ ಇವತ್ತು ಪಪ್ಪಿ ಹೇಗಿದೆ ಅಂತ ನೋಡೋಣ. ಹಾಗೆ ಪಪ್ಪಿಗೆ ಏನು ಫುಡ್ನ ಕೊಡ್ತಾ ಇದ್ದೀನಿ, ಸೊ ಹೇಗೆ ಕೊಡ್ತಾ ಇದ್ದೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇದೇ ಪಪ್ಪಿ ನೋಡ್ತಾ ಇರ್ಬೋದು. ಫೇಸ್ ಎಲ್ಲ ಸೂಪರ್ ಆಗಿದೆ. ಕಣ್ಣ ಹತ್ರ ನೋಡ್ಬೋದು, ಕಣ್ಣು ಕಪ್ಪು ಹಾಕಿರ್ತಾರಲ್ಲ ಕಾಜಲ್, ಸೊ ಆ ರೀತಿ ಬಂದಿದೆ. ಮೇಲ್ ಇಟ್ಕೊಂಡಿರೋದಕ್ಕೆ ಅಷ್ಟು ಸೈಲೆಂಟ್ ಆಗಿದೆ. ಕೆಳಗೆ ಬಿಟ್ಟರೆ ಮಾತ್ರ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದೆ ನೋಡಿ. ಅಷ್ಟು ವಿಡಿಯೋನ ಮಾಡೋಕ್ಕಾಗಲ್ಲ, ಕಾಲ ಹತ್ರನೇ ಓಡಾಡ್ತಿರುತ್ತೆ. ತುಂಬಾ ಕಿಟ್ಲೆ ಜಾಸ್ತಿ ಇದು, ಕಚ್ಚೋದು ನೋಡಿ ನೋಡಿ. ಫೀಮೇಲ್ ಪಪ್ಪಿ ಇದು. ಕಚ್ಚೋದೆಲ್ಲ ಜಾಸ್ತಿ ಇದು, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ಕೆಟ್ಟ ವಿಡಿಯೋನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹೋಗಲ್ಲ, ಆಟ ಆಡುಗು. ಕಾಲ ಹತ್ರನೇ ಆಗ್ಬೇಕು ನಿನಗೆ ಆಟ. ನೋಡ್ತಾ ಇರ್ಬೋದು, ಶೋಗಂತೂ ಪಕ್ಕ ಇದೆ. ಶೋ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದೀವಿ. ಶೋ ಮಾಡೋದಕ್ಕೆ ಹಂಗೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ಬೇಕಾಗುತ್ತೆ ಮರಿ. ಸೈಲೆಂಟಾಗಿ ಕೂತ್ಕೊಂಡ್ರೆ ಎಲ್ಲಿ ಏನು ಮಾಡ್ಸೋಣ, ಆಟ ಆಡಬೇಕು. ಆಟ ಆಡಿದ್ರೆ ಸೊ ಈ ರೀತಿ ಆಟ ಆಡಬೇಕು. ಈ ರೀತಿ ಆಟ ಆಡ್ತು ಅಂತ ಹೇಳಿದ್ರೆ ನಾವು ಕೂಡ ಟ್ರೈನಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ. ಈ ರೀತಿ ನೋಡಿ, ಒಂದು ನಿಮಿಷ ಸುಮ್ಮನೆ ಇರಲ್ಲ. ಮೇಲೆ ಹಿಂಗೆ ಹಿಡ್ಕೋಬೇಕಷ್ಟೇ ಕ್ಯಾಮ್ರಾ. ಕೆಳಗಿಂದ ಆ್ಯಂಗಲನ್ನು ತೋರಿಸೋಣ ಅಂದರೆ ಒಂದು ಕಡೆ ಸುಮ್ಮನೆ ನಿಲ್ಲಲ್ಲ. ಏನ ತಿಂತಿದ್ಯಾ? ಕಲ್ಲು ಮಣ್ಣು ಎಲ್ಲ ತಿನ್ಬೇಡ. ಅಯ್ಯ ಅಯ್ಯ, ಏನೋ ಕರ್ರ ಕರ್ರ ಅಂತ ತಿನ್. ಈ ಸಿಕ್ಕಾಪಟ್ಟೆ ಶಾರ್ಪ್ ಇದೆ. ದೌಡೆ ಹಳಲ್ಲಿ ಹಾಕೊಂಡು ಕಚ್ಬಿಡ್ತು. ಒಂದು ಕಡೆ ಸುಮ್ಮನೆ ನಿಲ್ಲಲ್ಲ ಅಂತ ಹೇಳ ಹೇಳ. ಬಾಡಿಗಿಂತ ಇದ್ರದ್ದು ಹೆಡ್ಡೇ ದಪ್ಪ, ಸಿಕ್ಕಾಪಟ್ಟೆ ಒಳ್ಳೆ ಹೆಡ್ ಇದೆ. ಫೇಸ್ ಕೂಡ ಪಂಚಿಂಗ್ ಬರುತ್ತೆ. ಓಡು ಓಡು, ಆಟಾಡೋಗು. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದೆ, ಹಾಗೆ ಸಿಕ್ಕಾಪಟ್ಟೆ ಪ್ಲೇಫುಲ್ ಆಗಿದೆ ನೋಡಿ. ಒಂದು ನಿಮಿಷ ಒಂದು ಕಡೆ ಸುಮ್ಮನೆ ನಿಲ್ಲಲ್ಲ ನೋಡಿ. ಒಂದೊಂದ್ಸಲ ನಾವೇ ಇಟ್ಕೊಬಿಡೋಣ ಅನಿಸುತ್ತೆ. ಯಾಕೆಂದರೆ ಈಗ ಸುಮಾರು ದಿನ ಆಯಿತು, ಮರಿಗೊಂದು 50 ದಿನ ಆಯಿತು. ಮನೆಗೆಲ್ಲ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದೆ ಈಗ. ಹಾಗಾಗಿ ಮರಿ ಕೂಡ ತುಂಬ ಆ್ಯಕ್ಟಿವ್ ಆಗಿದೆಯಲ್ಲ, ಆಟ ಆಡ್ಕೊಂಡು ಖುಷಿ ಆಗುತ್ತೆ ನಮಗೂ. ಗಿಡಗಳೇನು ಉಳಿಸಲ್ಲ ನಮ್ಮ ಹತ್ರ.
ನೋಡಿದ್ರಲ್ಲ ಒಂದು ಕಡೆ ಸುಮ್ಮನೆ ನಿಲ್ಲಲ್ಲ ಮಾತ್ರ ನೋಡಿ, ಓಡಾಡ್ತಾನೆ ಇದೆ. ನಾವೆಲ್ಲಿ ಹೋಗ್ತೀವಿ ಅಲ್ಲಿಗೆ ಬರುತ್ತೆ ಜೊತೆ. ನೋಡಿ ಇದು ಆಟ ನೋಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಜ್ವರ ಬೊಗಳಾಡ್ತಾವಳೆ ಹಂಗೆ ಜ್ವರ ನೋಡಿ. ಎಂಥ ಸ್ಟ್ರೆಸ್ ಇದ್ರೂ ಕೂಡ ಹಂಗೆ ಹೋಗ್ಬಿಡುತ್ತೆ. ಸೊ ಇನ್ನು ನಮ್ಮ ಜೆನ್ ಪಪ್ಪೀಸ್ ಬೇಕಂದರೆ ಇನ್ನೂ 1 ವರ್ಷ ಕಾಯ್ಬೇಕು ನೀವು. ಓಕೆ, ಪಪ್ಪಿದು ಆಟ ಎಲ್ಲ ಆಯಿತು. ಚಿಕ್ಕ ಮರಿ ಅಲ್ವಾ, ತುಂಬ ಆಟ ಆಡಿಸಿದ್ರು, ಸುಸ್ತಾಗ್ಬಿಡುತ್ತೆ. ಸೊ ಬನ್ನಿ, ಇವಳಿಗೆ ಈಗ ಏನು ಫುಡ್ನ ಕೊಡ್ತೀನಿ, ಹೇಗೆ ಕೊಡ್ತೀನಿ ಅನ್ನೋದನ್ನು ಈಗ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಪಪ್ಪಿಗೆ ಫುಡ್ ಬಂದು ರಾಯಲ್ ಕೆನೆಯನ್ನು ಕೊಡ್ತಾ ಇದ್ದೀನಿ. ರಾಯಲ್ ಕೆನೆ ಫುಡ್ ಏನಿದೆ ಅದನ್ನು ಬಂದು ಈ ರೀತಿ ಮಿಕ್ಸಿಲಿ ಫುಲ್ ಪುಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ನೋಡ್ತಿದ್ದೀರಾ, ಖಾಲಿ ಆಗಿದೆ. ಇನ್ನೊಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕು ಖಾಲಿ ಆದಮೇಲೆ. ಸೊ ಈ ರೀತಿ ಪಪ್ಪಿಗೆ ಈಗ ಒಂದು 2 ಸ್ಪೂನ್ ಫುಡ್ ಕೊಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಸೊ 2 ಸ್ಪೂನ್ ಈ ರೀತಿ. ಇದು ಬಂದು ಸಿರ್ಲಾಕ್ ಇದೆಯಲ್ಲ, ಸಿರ್ಲಾಕಲ್ಲಿ ಈ ರೀತಿ ಸ್ಪೂನ್ಗಳು ಸಿಗುತ್ತೆ. ಪಪ್ಪಿನಲ್ಲಿ ಸಿರ್ಲಾಕ್ ಕೊಡ್ತೀವಲ್ಲ, ಆಗ ಈ ರೀತಿ ಸ್ಪೂನ್ ಸಿಕ್ಕಿತ್ತು. ಸೊ ಅದೇ ಸ್ಪೂನಲ್ಲಿ ಕೊಡ್ತಾ ಇದ್ದೀನಿ. ಸೊ ರಾಯಲ್ ಕೆನೆನ ಪುಡಿ ಮಾಡಿ ಇಟ್ಕೊಂಡು ಈ ರೀತಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಬಾಕ್ಸಲ್ಲಿ. ಯಾವ್ದಾದ್ರು ಒಂದು ಬಾಕ್ಸಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಬೇಕಾದಾಗ ಕೊಡಿ. ನೀವು ಪ್ರತಿ ಸಲ ಮಿಕ್ಸಿ ಮಾಡ್ಕೊತೀರಾ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಒಂದೇ ಸಲ ಮಿಕ್ಸಿ ಮಾಡಿಕೊಂಡ್ರೆ, ಇಲ್ಲಿ ನಮ್ಮದು ಕೊಡಗಾಗಿರೋದ್ರಿಂದ ಹಳ್ಳಿ ಬೇರೆ ಕರೆಂಟ್ ಆಗಾಗ ತೆಗಿತಿರ್ತಾರೆ, ಹಾಗಾಗಿ ಒಂದೇ ಸಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಸ್ವಲ್ಪ ಬಿಸಿ ನೀರನ್ನ ಹಾಕಬೇಕು. ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲೇ. ಇದು ಬಿಸಿ ಆದಮೇಲೆ ಸೊ ಅದಕ್ಕೆ ಹಾಕ್ತೀನಿ. ಓಕೆ, ನೀರು ಬಂದು ಬಿಸಿಯಾಗಿದೆ, ನೋಡ್ತಾ ಇರ್ಬೋದು, ಬಬಲ್ಸ್ ಎಲ್ಲ ಬರ್ತದೆ. ಸಾಕು, ಇಷ್ಟು ಬಿಸಿಯಾಗಿದ್ರೆ ಇದನ್ನು ಸ್ವಲ್ಪ ಹಾಕೋತೀನಿ. ಸಾಕು, ವಾಟರ್ ತುಂಬ ತೆಳೋದ್ರೂ ಚೆನ್ನಾಗಾಗಲ್ಲ. ಇದನ್ನೀಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತೀನಿ. ಓಕೆ, ಇಷ್ಟು ಗಟ್ಟಿಯಾಗಿದೆ. ನೀರು ಬೇಕು ಅಂತ ಹೇಳಿ ಸ್ವಲ್ಪ ಹಾಕ್ಕೊಳ್ಳಿ, ನೀವೇನಾದ್ರು ಕೊಡೋಗಿದ್ರೆ. ನಾನಿದು ಮೊಸರು ಹಾಕಿದಾಗ ಇನ್ನೊಂದು ಸ್ವಲ್ಪ ತೆಳೋಗಿ ಬರುತ್ತೆ. ಮತ್ತು ಒಂದು 50 ಡೇಸ್ ಪಪ್ಪಿ ಆಗಿರೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರಬೇಕು. ತುಂಬ ತೆಳುವಾದರೆ ಸರಿ ಆಗಲ್ಲ. ಒಂದು ದಿನಕ್ಕೆ 1/4 ಲೀಟ್ರ್ ಮೊಸರನ್ನ ಯೂಸ್ ಮಾಡ್ತೀನಿ ನಾನು. ಓಕೆನಾ, ಫ್ರೆಶ್ ಆಗಿ ಈಗ ಅಷ್ಟೇ ತಂದಿರೋದು. ಪ್ರತಿದಿನ ನೀವು ಹೊಸ ಮೊಸರು ತಂದು ಹಾಕಬೇಕಾಗುತ್ತೆ. ಇವತ್ತಿನ ಮೊಸರು ನಾಳೆಗೆ ಹಾಕ್ತೀರ ಅಂದರೆ ಹುಳಿ ಬಂದಿರುತ್ತೆ. ಸೊ ಹಾಗಾಗಿ ಅದು ಸರಿ ಬರೋಲ್ಲ. ಓಕೆನಾ. ಓಕೆ, ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕೋತೀನಿ. ನೋಡಿ, ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಲಿ ಏನೋ ಕೆಲಸ ಮಾಡೋಕ್ಕೋದ್ರೆ ಈ ರೀತಿ ಚಲೋ ಆಗ್ಬಿಡುತ್ತೆ. ಮೊಬೈಲ್ ಸ್ಟ್ಯಾಂಡ್ ಬೇರೆ ಇಲ್ಲ, ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಕೈಲಿ ಮಿಕ್ಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಓಕೆ, ಮಿಕ್ಸ್ ಮಾಡ್ಕೊಂಡು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಓಕೆ, ಮೊಸರನ್ನ ಹಾಕ್ಕೊಂಡೆ, ಬಟ್ ಸ್ವಲ್ಪ ಗಟ್ಟಿಯಾಗಿದೆ. ಸ್ವಲ್ಪ ವಾಟರ್ ಹಾಕೋತೀನಿ. ಈ ಸ್ವಲ್ಪ ವಾಟರ್ನ ಹಾಕೋತೀನಿ. ಒಂದ್ಸಲ ಮಿಕ್ಸಾಗಿ ಜಾಸ್ತಿ ಕೂಡ ಆಗ್ಬಿಡುತ್ತೆ ವಾಟರ್. ಆ ರೀತಿ ಏನಾರು ಆಯಿತು ಅಂತ ಹೇಳಿದ್ರೆ ಫುಡ್ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಅಷ್ಟೇ. ಸೊ ಇದು ಕತ್ಲೆ ರೂಮು, ಸ್ವಲ್ಪ ಬೆಳಕಿಲ್ಲ, ಹಾಗಾಗಿ ಮೊಬೈಲ್ ಲೈಟ್ ಹಾಕಿದ್ದೀನಿ. ಅದು ಅಷ್ಟೊಂದು ಈಗ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಫೋಕಸ್ ಆಗಿ. ಮೈಕ್ ಕೂಡ ಯೂಸ್ ಮಾಡಿಲ್ಲ, ಸೊ ಸೌಂಡು ಸ್ವಲ್ಪ ಬಂತು ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ರೇಂಜಲ್ಲಿ ಮಾಡಿದ್ದೀನಿ, ಕಾಣಿಸ್ತಿಲ್ಲ ಅನ್ಕೋತೀನಿ, ನೋಡ್ತಾ ಇರ್ಬೋದು. ಬಿಸಿ ಇದೆಯಾ ತಣ್ಣಗಾಗಿದೆಯಾ ನೋಡ್ಬೋದು ನೀವು. ಈ ರೀತಿ ಬೆರಳು ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತಣ್ಣಗಾಗಿದೆ. ಈಗ ಪಪ್ಪಿಗೆ ಕೊಡೋಣ ಇದನ್ನು. ಪಪ್ಪಿಗೆ ತುಂಬ ಹೊಟ್ಟೆ ಹಸ್ತಿದೆ ಅನಿಸುತ್ತೆ, ಚೆನ್ನಾಗಿ ಆಟ ಬೇರೆ ಆಡಿದೆ ಈಗ. ಹಾಗಾಗಿ ನೋಡಿ
ವೆಯ್ಟ್ ಮಾಡ್ತಾ ಕೂತ್ಕೊಂಡಿದೆ. ಇದೇ ಸೌಂಡ್ ಮಾಡಿದ್ರೆ ಈ ರೀತಿ ಈ ಕಡೆ ನೋಡುತ್ತೆ. ಹಾಂ ಆಯ್ತು ಬಾ ಈಚೆ ಬಾ. ಎತ್ತಿ ಕೊಟ್ಬಿಟ್ರೆ ಅದೇ ತಿನ್ನುತ್ತೆ. ಸೆಲ್ಫ್ ಫೀಡಿಂಗು ತಿನ್ನುತ್ತೆ. ಈಗ ಇಷ್ಟನ್ನೇ ಫುಡ್ಡು ಕೊಡುವಂಥದ್ದು. ನಾವು ಇದನ್ನೇ 3 ಟೈಮ್ ಕೊಡ್ತಾ ಇದ್ದೀನಿ, ಬೆಳಗ್ಗೆ, ಮಧ್ಯಾಹ್ನ ಹಾಗೆ ಸಂಜೆ. ಒಂದು 2 ಮಂತ್ಸ್ ಮೇಲಾಯಿತು ಅಂತ ಹೇಳಿದ್ರೆ ಸೊ ಮಧ್ಯಾಹ್ನ ಟೈಮ್ ಕರ್ಡ್ ರೈಸ್ ಚೇಂಜ್ ಮಾಡ್ಕೋತೀವಿ. ಮತ್ತು ಈಗ ಕೊಡ್ತಾ ಇದೀವಲ್ಲ ಪೌಡರ್ ಟೈಪಲ್ಲಿ, ಸೊ ಅದನ್ನು ಚೇಂಜ್ ಮಾಡಿ ಸೊ ನಾರ್ಮಲ್ಲು ಏನು ಬಿಸ್ಕೆಟ್ ಟೈಪ್ ಇರುತ್ತೆ ಅದನ್ನು ವಾಟರ್ನಲ್ಲಿ ನೆನೆಸ್ತೀವಿ. ನೆನೆಸಾದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡಿ ಕೊಡ್ತೀವಿ. ಈ ರೀತಿ ಕೂಡ ನೀವು ಕೊಡ್ಬೋದು, ಆ ರೀತಿ ಕೂಡ ಕೊಡ್ಬೋದು. ನೀವು ನೆನೆಸಿ ಸ್ಮ್ಯಾಶ್ ಮಾಡಿದ್ರು ಇದೇ ರೀತಿನೇ ಬರೋದು, ಅದು ಫುಲ್ ಪುಡಿಯಾಗಿಯೇ. ಎಲ್ಲ ಚೆನ್ನಾಗಿ ತಿಂದು ಖಾಲಿ ಮಾಡುತ್ತೆ. ನೋಡ್ಕೊಳ್ಳಿ, ಡೇ ಬೈ ಡೇ ಏನಾದ್ರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ತಿದ್ದೀರಾ ಪಪ್ಪಿ ಫುಲ್ ಖಾಲಿ ಮಾಡಿಬಿಟ್ಟಿದೆ. ಮೇಬಿ ಸಾಕಾಗಿಲ್ಲ ಅನಿಸುತ್ತೆ. ನಾಳೆಯಿಂದ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜಾಸ್ತಿ ಮಾಡ್ಕೋಬೇಕು ನೆಕ್ಸ್ಟು ಫುಡ್ ಕೊಡುವಾಗ. ಈ ರೀತಿ ನೀವು ಡೇ ಬೈ ಡೇ ನೋಡಿ ಈ ರೀತಿ ಖಾಲಿ ಮಾಡಿದೆ ಫುಲ್ ಅಂತ ಹೇಳಿದ್ರೆ ಇನ್ನೂ ಬೇಕು ಅಂತ ಹೇಳ್ಬಿಟ್ಟು. ಹೊಟ್ಟೆ ಸ್ವಲ್ಪ ದಪ್ಪ ಆಗಿದೆ. ಓಕೆ, ನೆಕ್ಸ್ಟು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕು. ಓಕೆ, ನೋಡಿದ್ರಲ್ಲ ಈ ರೀತಿ ನಾವು ಫುಡ್ನ ಕೊಡ್ತೀವಿ. ರಾಯಲ್ ಕೆನಿನ್ ಇದು. ನೀವು ಯಾವ ಫುಡ್ ಆದರೂ ಕೂಡ ಇದೇ ರೀತಿ ಕೊಡ್ಬೋದು. ಪೆಡಿಗ್ರಿ, ರೂಲ್ಸ್, ಸ್ಮಾರ್ಟ್ ಆರ್ಟ್ ಯಾವುದನ್ನು ಬೇಕಾದರೂ ಈ ಟೈಪಲ್ಲಿ ನೀವು ಕೊಡ್ಕೋಬೋದು. ಅದೇ ಒಂದು 2 ಮಂತ್ಸ್ ಒಳಗೆ ಇರುವಂಥ ಪಪ್ಪಿಗಳಿಗೆ 2 ಮಂತ್ಸ್ ಮೇಲೆ ಆಯಿತು ಅಂತ ಹೇಳಿದ್ರೆ ಆಗಲೇ ಹೇಳಿದ್ನಲ್ಲ ಆ ರೀತಿ ನೀವು ಕೊಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.